ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಮೈ ಯೂಟ್ಯೂಬ್ ಚಾನಲ್. ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಎಸ್ ಎಂ ವರದರಾಜ್ ಆ್ಯಂಡ್ ವೆಲ್ಕಮ್ ಟು ಎಸ್ ಎಂ ವರದರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ ಸ್ನೇಹಿತರೆ, ಈ ಮಹಾದೇವ್ ಟೆಂಪಲ್ ಕಲ್ಯಾಣ ಚಾಲುಕ್ಯರದ 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ದೇವಾಲಯಕ್ಕೆ ಸ್ವಾಗತ. ನಮಸ್ತೆ ಸರ್. ಇಲ್ಲಿ ಇಟಗಿ ಮಹಾದೇವ ಟೆಂಪಲ್ ಇಟಗಿ ಮಹಾದೇವ ದೇವಾಲಯದ ಅರ್ಚಕರಾದ ಶ್ರೀಕಾಂತ್ ಪೂಜಾರಿ ಅವರಿಗೆ ಸ್ವಾಗತ. ಇಲ್ಲಿ ಇಟಗಿ ಮಹಾದೇವ ಟೆಂಪಲ್ ಕುರಿತು ಅವ್ರ ಕಡೆಯಿಂದ ಸಂದರ್ಶನ ತಗೊಳ್ತಾ ಇದೀವಿ. ಅದ್ರ ಬಗ್ಗೆ ಸವಿಸ್ತಾರವಾಗಿ ಕೇಳ್ರಿ ಸರ್. ಈ ದೇವಸ್ಥಾನಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಇದು ಮಹಾದೇವನ ಒಂದು ಪುಣ್ಯಭೂಮಿ. ಇದು ನಾವು ಕೂತಿರುವಂತಹ ದೇವಸ್ಥಾನ ಇದು 11ನೇ ಶತಮಾನದ ಈ ದೇವಸ್ಥಾನಕ್ಕೆ ಮಹಾದೇವನಿಗೆ ಸಮರ್ಪಿತವಾಗಿದೆ. ಈ ದೇವಸ್ಥಾನವನ್ನು ಕಟ್ಟಿರುವಂತಹ ಮಹನೀಯನ ಹೆಸರು ಮಹಾದೇವ ದಂಡನ. ಆತ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯನ ಮಹಾದಂಡ. ಆತ 1112ರಲ್ಲಿ ಈ ದೇವಸ್ಥಾನವನ್ನು ಮತ್ತು ದೇವರನ್ನು ಸ್ಥಾಪನೆ ಮಾಡಿದ. ಸ್ಥಾಪಿಸುವ ಸಮಯದಲ್ಲಿ ಆತ ತನಗೆ ಪರಿಚಯ ಇರುವಂತಹ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಸ್ಥಪತಿಗಳನ್ನು ಆತ ಆಹ್ವಾನ ಮಾಡ್ತಾನೆ. ಈ ಸ್ಥಪತಿಗಳು ಅಂದ್ರೆ ಎಲ್ಲ ಮೇನ್ ಆರ್ಕಿಟೆಕ್ಟ್ಸ್, ಪ್ರಧಾನ ಶಿಲ್ಪಕಾರ. ಈ ಶಿಲ್ಪಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡುವ ನಾವು ಸ್ಥಪತಿ ಅಂತ ಸಂಸ್ಕೃತ ವರ್ಡ್. ಆ ಸ್ಥಪತಿಗಳನ್ನೆಲ್ಲರನ್ನ ಆತ ಆಹ್ವಾನ ಮಾಡ್ತಾನೆ. ನಾನು ಒಂದು ಅದ್ಭುತವಾದಂತಹ ದೇವಸ್ಥಾನ ಕಟ್ಟಿನಿ, ತಾವೆಲ್ಲರೂ ಸಂದರ್ಶನ ಮಾಡಿದ್ರೆ ಅಥವಾ ತಾವೆಲ್ಲರೂ ಬಂದು ಭೇಟಿ ಕೊಡ್ರಿ ಅಂತ. ಸೊ ಆ ಟೈಮ್ನಲ್ಲಿ ಸಾಕಷ್ಟು ಅಂದ್ರೆ ಲಕ್ಷೋಪಾದಿ ಜನಗಳು ಇಲ್ಲಿ ಬಂದು ದೇವರ ದರ್ಶನಕ್ಕೆ ಬಂದಿರ್ತಾರೆ. ಅದರಲ್ಲಿ ಈ ಶಿಲ್ಪಕಾರರೇ ಹೆಚ್ಚಾಗಿರುವಂತ ಇದು ಇರ್ತಾರೆ. ಸೊ ಅವರು ಶಿಲ್ಪಕಾರರು ಇಲ್ಲಿರುವಂತಹ ಅತ್ಯಂತ ಸೂಕ್ಷ್ಮ ಕೆತ್ತನೆಯನ್ನು ಮತ್ತು ಇಲ್ಲಿರುವಂತಹ ಅತ್ಯಂತ ಪ್ರಬುದ್ಧರಾದಂತಹ ಒಂದು ಪ್ರಬುದ್ಧ ಮಟ್ಟದಲ್ಲಿರುವಂತಹ ಒಂದು ಶಿಲ್ಪಶಾಸ್ತ್ರವನ್ನು ನೋಡಿ ಅವ್ರು ತುಂಬಾ ಬೆರಗಾಗ್ತಾರೆ. ಬ್ರಹ್ಮನು ನಿರ್ಮಿಸಲು ಅರಿಯನಿದ್ದಾನೆ, ಬ್ರಹ್ಮನಿಗೂ ಕೂಡ ಅಸಾಧ್ಯವಾದಂತಹ ಕೆಲಸ. ಸೊ ಇದನ್ನ ಶಾಸನದ ಕವಿ ಗಮನಿಸ್ತಾನೆ. ಶಾಸನವು ಇನ್ಸ್ಕ್ರಿಪ್ಷನ್ ರೈಟರ್, ಶಿಲಾಶಾಸನವನ್ನು ಬರೆಯುವಂತಹ ಒಬ್ಬ ಕವಿ. ಆ ಕವಿ ಅವರೆಲ್ಲರ ಮಾತುಗಳನ್ನ ಒಂದು 98 ಸಾಲಿನಲ್ಲಿ ಅದನ್ನು ಲಿಖಿತ ರೂಪದಲ್ಲಿ ಬರಬೇಕು. ಅದು ನೀವು ಆ ಭಾಗದಲ್ಲಿ ದೇವಸ್ಥಾನದ ಬಲಭಾಗದಲ್ಲಿ ಇರುವಂತಹ ಒಂದು ಮಂಟಪ ಇದೆ, ಅದನ್ನ ತೋರಿಸ್ಬೋದು. ಅಲ್ಲ ತೋರಿಸಿ, ಮಂಟಪದಲ್ಲಿ ಇರುವಂತಹ ಒಂದು ಶಾಸನ ಇದೆ. ಸರಸ್ವತಿ ಮಠ ಅಂತ ಹೇಳ್ತೀವಿ. ಆ ಸರಸ್ವತಿ ಆ ಕಡೆ ಬರ್ತದೆ ಸರ್. ಸರಸ್ವತಿ ಮಠ ಸರ್ ಇಲ್ಲಿಂದ ತೋರಿಸ್ರಿ, ಆನಂತರ ನೀವು ಆ ಸರಸ್ವತಿ ಮಠದಲ್ಲಿ ಆ ಕಡೆ ಕಾಣೋದು ಸರಸ್ವತಿ ಮಠ. ಸರ್ ಶಾಸನ ಇದೆ ಆ ಭಾಗದಲ್ಲಿ ಇರುವಂತಹ ಶಾಸನ. ಅಲ್ಲಿ 98 ಸಾಲಿನಲ್ಲಿ ಒಳಗೊಂಡಂತಹ ಒಂದು ಶಾಸನ. ಆ ಶಾಸನದಲ್ಲಿ ಬರ್ತದೆ, ಉದದಿ ವ್ಯಾವೃತದೊಳ್ಪಡಿ ಇಡಲು ಮುಮ್ಮಾಡಲು ಅರಿಯನಿದನ್ ದೇವಶಿಲ್ಪಿಗೆ ಮಾದರಿದನ್ ಪೋಲ್ವಂತಿದು ದೇವಾಲಯ ಚಕ್ರವರ್ತಿ. ಇದರ ಅರ್ಥ ಇಷ್ಟೇ, ಉದದಿ ಅಂದ್ರೆ ಸಮುದ್ರ. ಈ ಸಮುದ್ರದಿಂದ ಆವೃತವಾದಂತಹ ಈ ಭೂಮಿಯಲ್ಲಿ ಪಡಿ ಇಡಲು ಕಾಲನೇನಾದ್ರು ಇಟ್ಟಂತೆ ಇಷ್ಟೊಂದು ಸುಂದರವಾದಂತಹ ದೇವಾಲಯ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಮತ್ತು ವಿಶ್ವಕರ್ಮನಿಗೂ ಸಹ ಇದನ್ನು ಮಾದರಿ. ಇದನ್ನ ಮಾದರಿಯಾಗಿಟ್ಕೊಂಡು ಆ ದೇವಲೋಕದಲ್ಲಿ ಅಂದ್ರೆ ನಾವು ದೇವಶಿಲ್ಪಿ ವಿಶ್ವಕರ್ಮ ಅಂತ, ಆ ವಿಶ್ವಕರ್ಮನು ಸಹ ಆಶ್ಚರ್ಯ ಪಡಂಬೈ ಅಂತ ಹೇಳ್ತಾನೆ. ಅವನು ಸಹ ಆಶ್ಚರ್ಯ ಪಡ್ತಾನೆ, ಅಷ್ಟು ಸುಂದರವಾಗಿ ಹೇಳ್ತಾನೆ. ಪ್ರಪಂಚದ ಹೋಲಿಕೆಗೆ ಸಾಟಿ ನೀಡದೇ ಇರುವಂತಹ ಒಂದೇ ಒಂದು ದೇವಸ್ಥಾನ ಇಟ್ಟಿಗೆಯ ಮಹತ್ವ. ಹೀಗಾಗಿ ಇದಕ್ಕೆ ಇಟ್ಟಿಗೆ ಅಂತ ಹೆಸರು ಬರೋಕೆ ಒಂದು ಕಾರಣ ಐತೆ ಸರ್, ಅದು ಒಂದು ಹೇಳಿದ್ರೆ ಸರ್. ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಯಾಕೆ ದೇವಾಲಯಗಳ ಚಕ್ರವರ್ತಿ ಎಂಪರರ್ ಆಫ್ ದಿ ಟೆಂಪಲ್ಸ್ ಅಂತ ಕರೀಲಿಕ್ಕೆ ಕಾರಣವಾಗಲು ಗಮನಿಸಬಹುದು.
ನಾವು ದ್ವಾರಪಟ್ಟಿಕೆಗಳು ಅಂತ ಹೇಳ್ತೀವಿ. ದ್ವಾರಪಟ್ಟಿಕೆ. ಇರುವಂತಹ ಭಾಗ ಇದು ಮುಖಮಂಟಪ. ಹಾಂ ಸರ್, ಮುಖಮಂಟಪ. ಹಾಂ ಸರ್. ಈ ಮುಖಮಂಟಪದ ಎಂಟ್ರೆನ್ಸ್ ಇದು 9 ಪಟ್ಟಿಕೆಗಳಿಂದ ಕೂಡಿರುವಂತಹ ದ್ವಾರಪಟ್ಟಿಕೆ. ಹಾಂ ಸರ್, ಆಯ್ತು. ಈ ದ್ವಾರಪಟ್ಟಿಕೆಯಲ್ಲಿ ಎಷ್ಟು ಸೂಕ್ಷ್ಮ ಕೆತ್ತನೆ ಅಂದರೆ ಒಳಗಡೆ ಬೆರಳು ತೋರಿಸ್ಬೇಕು, ಅಷ್ಟು ಪೊಳ್ಳಾಗಿರುವಂತಹ ಒಂದು ಶಿಲ್ಪ ಕಲಾಕೃತಿ ನೋಡಿ ಸರ್. ಇದನ್ನ ಜೂಮ್ ಮಾಡಿ ತೋರಿಸಿದ್ರೆ ತುಂಬಾ ಜೂಮ್ ಮಾಡಿ ಕಂಪ್ಲೀಟ್ ಆಗಿ ನೀವು ಬೆರಳು ತೋರಿಸ್ಬೋದು. ಅಷ್ಟು ಸೂಕ್ಷ್ಮವಾಗಿರುವಂತ ಸಾಕಷ್ಟು ಭಗ್ನ ಆಗಿದೆ, ಆದ್ರೂ ಸಹ ಇಲ್ಲಿ ಬೆರಳು ತೋರಿಸ್ಬೋದು. ಅಂದ್ರೆ ಇಂಥ ಕಠಿಣವಾದಂತಹ ಶಿಲೆಯಲ್ಲೂ ಕೂಡ ಇಷ್ಟು ಸೂಕ್ಷ್ಮ ಕೆತ್ತನೆ, ಇಷ್ಟು ಕಾರ್ವಿಂಗ್, 360 ಡಿಗ್ರಿ ಕಾರ್ವಿಂಗ್ ಅಂದ್ರೆ ಹೊರದಿರುವಂತದ್ದು ಅತ್ಯಂತ ಅದ್ಭುತ. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಹೆಂಗ್ ಶುರು ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಅನ್ನೋದೇ ಇದಾಗಲ್ಲ ಸರ್. ಅದಕ್ಕೆ ಪೂರ್ತಿ ಜ್ಞಾನ ಇರೋರಿಗೆ ಕೈ ಬಿಟ್ಬಿಟ್ರೆ ನಾವು ನಮ್ಮ ಮೇಲೆ ಹಾಕ್ಬಿಟ್ಟಿದ್ವಿ ಪೂರ್ತಿ. ಅದಕ್ಕೆ ನಾವು 9 ಪಟ್ಟಿಕೆಗಳಿಂದ ಕೂಡಿರುವ ನಾವು ರತ್ನ ಪಟ್ಟಿಕೆ ಅಂತ ಇದು ಡೈಮಂಡ್ ಕಟಿಂಗ್ ಡೈಮಂಡ್ ಇದಕ್ಕೆ ನಾವು ರತ್ನ ಪಟ್ಟಿಕೆ. ಅದು ಕೊನೆಯದಾಗಿ ಅಲ್ಲಿರುವಂತದ್ದು ಅದು ಲತಾ ಸುರಳಿ ಪಟ್ಟಿಕೆ. ಲತಾ ಸುರಳಿ ಪಟ್ಟಿಕೆ ಹೂವಿನ ತರ ಬಳ್ಳಿ ತರ. ಆಮೇಲೆ ಇವು 2 ಕಂಬ ಪಟ್ಟಿಕೆಗಳು. ಇದು ಪಿಲ್ಲರ್ ತರ. ಇದು 2ರ ಮಧ್ಯದಲ್ಲಿರುವಂತವು ಅವಕ್ಕೆ ನಾವು ಪೂರಕ ಪಟ್ಟಿಕೆಗಳು. ಇದು ಸಾಕಷ್ಟು ಭಗ್ನ ಆಗಿದೆ, ನೀವು ಒಳಗಡೆ ತೋರಿಸ್ತೀವಿ. ಇದಕ್ಕೆ ನಾವು ಪೂರಕ ಪಟ್ಟಿಕೆ ಇಲ್ಲಿ ನೃತ್ಯಾಂಗನೆಯರಿದ್ರೆ ಇಲ್ಲಿ ವಾದ್ಯ ಒಂದೇ ಆ ತರ ಏಕಶಿಲೆಯಲ್ಲಿ ಮಾಡಿರುವಂತ ಇದು ಪೂರ್ವಾಭಿಮುಖವಾಗಿರುವಂತಹ ದ್ವಾರ ಭಾಗ. ಮತ್ತು ಆ ಕಡೆ ದಕ್ಷಿಣ ಭಾಗದಲ್ಲಿ ಒಂದು ದ್ವಾರ ಇದೆ, ಉತ್ತರ ಭಾಗದಲ್ಲಿ ಒಂದು ದ್ವಾರ ಇದೆ. ಅವು ಸಪ್ತ ಪಟ್ಟಿಕೆಯಿಂದ ಮತ್ತು ಒಳಗಡೆ ನೀವು ಗರ್ಭಾಲಯ ನಾವು ಈ ಎಂಟ್ರೆನ್ಸ್ ಮಾಡ್ತೀವಿ. ನಾವು ನವರಂಗ ಈ ನವರಂಗ ಮಾಡುವಂತಹ ಒಂದು ಕಾನ್ಸೆಪ್ಟ್ ಏನಂದ್ರೆ ಇದನ್ನ ಇಲ್ಲಿ ಭಜನೆ, ಕೀರ್ತನೆ, ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ತಾರೆ. ಇಲ್ಲಿ ಅಷ್ಟಕೋಷ್ಟಕಗಳನ್ನು ಈ ಕೋಷ್ಟಕಗಳು ಅದಕ್ಕೆ ಅಷ್ಟಕೋಷ್ಟಕಗಳು ಅಂತ ಅಲ್ಲಿ ಲಕ್ಷ್ಮಿಯನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಲಕ್ಷ್ಮಿಯನ್ನ ಯಾಕೆ ಪ್ರತಿಷ್ಠಾಪನೆ ಮಾಡ್ತಾರೆ? ಕಲ್ಯಾಣ ಚಾಲಕರಿಗೆ ಲಕ್ಷ್ಮಿ ಆರಾಧ್ಯ ದೈವ. ಸೊ ಹೀಗಾಗಿ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಆಮೇಲೆ ಆನಂತರ ಇಲ್ಲಿ ನೈವೇದ್ಯ ಬರ್ತದೆ. ಇಲ್ಲಿ ಸಪ್ತಮಾತೃಕೆಯರ ಪಟ್ಟಿಕೆ, ಮೂರ್ತಿಗಳೆಲ್ಲ ಅದರಲ್ಲೂ ಮೂರ್ತಿಗಳಿದೆ, ಎಲ್ಲವೂ ಭಗ್ನವಾಗಿರುವಂತಹ ಸಾಕಷ್ಟು ಭಗ್ನ ಆಗಿದೆ. ಇಲ್ಲಿ ಮೂರ್ತಿಗಳಿದೆ. ಇದು ಪಟ್ಟಿಕೆ ಮಾತ್ರ. ಸಪ್ತಮಾತೃಕೆಯರ 7 ಜನ ಮತ್ತು ವೀರಭದ್ರ ಗಣಪತಿ ಅವ್ರ ಜೊತೆ 9 ಇದು ಸಹ ಕೋಷ್ಟಕ. ನಂತರ ನಾವು ಈ ನವರಂಗದ ಅಂದ್ರೆ ಸುಖದಾಸಿಯ ಮತ್ತು ಸುಖದಾಸಿ ನವರಂಗದ ವಿಭಾಗದಲ್ಲಿ ಏಕಶಿಲೆಯಲ್ಲಿ ಕೂಡಿರುವಂತಹ ಒಂದು ಮಕರ ತೋರಣ ಅತ್ಯಂತ ಅದ್ಭುತವಾದಂತಹ ಒಂದು ಕಲಾಕೃತಿ. ಇಲ್ಲೇ ಮಕರ ಅಂದ್ರೆ ಬಾಯಿ ಮಾತ್ರ ಮೊಸಳೆ ತರ, ಆನಂತರ ಅದರ ದೇಹ ನದಿಯ ತರ, ಕಾಲುಗಳು ವ್ಯಾಕರಣ ಕಾಲುಗಳು, ಸಿಂಹದ ಕಾಲುಗಳು, ಮತ್ತು ಅದರ ಬಾಲ ನವಿಲಿನ ಗರಿ ತರ, ಮತ್ತು ಅದರ ಸೊಂಡಿಲು ಆನೆಯ ಸೊಂಡಿಲು, ಮತ್ತು ಅದರ ಬಾಯಿಂದ ಹೊರಟಂತ ತೋರಣ ಹಾವಿನ ತರ. ಸೊ ಇದು ಮಾಡಿದ್ರು 5 ಪ್ರಾಣಿಗಳು ಒಂದು ಪಕ್ಷಿ ಸೇರಿರುವಂತಹ ಒಂದು ತೋರಣ ಅತ್ಯಂತ ಸುಂದರವಾಗಿ ಮೂಡಿರುವಂತಹ ಒಂದು ಮೇಲೆ ಇರುವಂತದ್ದು ನಾವು ಕೀರ್ತಿ ಅದು ಕಲ್ಯಾಣ ಚಾಲಕರ ರಾಜ. ಇದನ್ನ ಕಂಪ್ಲೀಟಾಗಿ ಮಾಡಿ ಏಕಶಿಲೆಯಲ್ಲಿ ಮಾಡಿ ಇದನ್ನು ಸುಖನಾಸಿಯ ಮುಂಭಾಗದಲ್ಲಿ ಇಟ್ಟಿರ್ತಾರೆ. ಇದರ ಉದ್ದೇಶ ಏನಂದ್ರೆ ನಾವು ತಳಿರು ತೋರಣ ಕಟ್ತೀವಿ, ಅದೇ ತರ ದೇವರಿಗೆ ಒಂದು ತಳಿರು ತೋರಣ ಕಾಯಮಾಗಿ ಮಾಡಿದ್ದಾರೆ. ಇಲ್ಲಿ ತ್ರಿಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಬರುವಂತಹ ಪರಮೇಶ್ವರ ಈಶ್ವರ ಅಂದ್ರೆ ಒಳಗಡೆ ಯಾರು ಇರ್ತಾರೆ ಅಂದ್ರೆ ಯಾರ ದೇವರನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅದು ಮಧ್ಯಭಾಗದಲ್ಲಿ. ಇಲ್ಲಿ ಶಿವ ಇದ್ದಾನೆ, ಆ ಕಡೆ ಬ್ರಹ್ಮ, ಈ ಕಡೆ ವಿಷ್ಣು. ಅಂದ್ರೆ ತ್ರಿಮೂರ್ತಿಗಳನ್ನು ಸಹ ಅವರು ಆರಾಧನೆ ಮಾಡ್ತಾರೆ. ಮುಂಚೆ ತ್ರಿಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಕಲಾಕೃತಿ. ಅದಕ್ಕೆ ನಾವು ಮಕರ ತೋರಣ, ಆ ಮಕರ ತೋರಣದ ಒಳಗಡೆ ಬಂದ್ರೆ ನಾವು ಸುಖನಾಸಿ. ಈ ಸುಖನಾಸಿಯ ಕಾನ್ಸೆಪ್ಟ್ ಏನಂದ್ರೆ ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂತ, ಹಾಗಾಗಿ ಇದನ್ನ ಕರೀತಾರೆ ಸುಖ ಅಂದ್ರೆ ನಾಸಿಕ ಅಂದ್ರೆ ಇಳಿಯ ಮೂಗಿನ ತರ ಇದನ್ನ ಸುಖನಾಸಿ. ಇಲ್ಲಿ ಕೂತ್ಕೊಂಡು ಧ್ಯಾನ ಮಾಡುವಂತ ಒಳಗಡೆ ಅಂದ್ರೆ ಇದು ಬೇಸರ ಶೈಲಿಯ ದೇವಸ್ಥಾನ. ಈ ದಕ್ಷಿಣ ಭಾರತದ ದ್ರಾವಿಡ ಶೈಲಿ, ಉತ್ತರ ಭಾರತದ ನಾಗರ ಶೈಲಿ
ಎರಡರ ಕೊಲಾಬ್ರೇಷನ್ ಮಾಡಿ ಎಷ್ಟು ಸುಂದರವಾಗಿ ಕಟ್ಟಬಹುದು ಅಂತ ಹೇಳಿ ಯೋಚನೆ ಮಾಡಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದಕ್ಕೆ ನಾವು ಬೇಸರ ಶೈಲಿ ಅಂತ ಹೇಳ್ತೀವಿ. ಈ ಬೇಸರ ಶೈಲಿಯನ್ನ ನಾವು 4 ಭಾಗಗಳಾಗಿ ಮಾಡಿದ್ದೀವಿ. ಶಿಲ್ಪಶಾಸ್ತ್ರ, ಒಂದು ಗರ್ಭಾಲಯ, ಇಲ್ಲಿ ಮಹಾದೇವನಿಗೆ ಮಾತ್ರ ಸೀಮಿತವಾದ ಪ್ರದೇಶ, ಅದರಿಗೆ ಅರ್ಪಣೆ. ಅದರ ನಂತರ ಬರೋದೆ ಸುಖನಾಸಿ, ನವರಂಗ, ಇದನ್ನು ನಾವು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್. ಸೊ ಇಲ್ಲಿ ನೀವು ಗಮನಿಸೋದಕ್ಕೆ ಇಲ್ಲಿ ರತ್ನಪಟ್ಟಿಕೆ, ಇದು ಪಂಚಪಟ್ಟಿಕೆಯನ್ನು ಕೂಡುವಂತಹ ದ್ವಾರ ಪಟ್ಟಿಕೆ, ಇದು ಲತಾ ಸುರುಳಿ ಪಟ್ಟಿಕೆ, ಇದನ್ನ ನಾವು ಕಂಬ ಪಟ್ಟಿಕೆ ಅಂತೀವಿ. ಇವು 2 ಪೂರದ ಪಟ್ಟಿಕೆ. ಎಷ್ಟು ಸೂಕ್ಷ್ಮವಾಗಿ ಇದನ್ನು ಕೆತ್ತಾರಂದ್ರೆ ನೀವು 360 ಡಿಗ್ರಿ ಕಾರಣ ಕಂಪ್ಲೀಟ್ ಆಗಿ, ಅಂದ್ರೆ ಒಳಗಡೆ ಬೆರಳು ತೋರಿಸಬಹುದು, ಅಷ್ಟು ಸೂಕ್ಷ್ಮವಾಗಿರುವಂತದ್ದು. ಮತ್ತು ಇಲ್ಲಿರುವಂತಹ ವಾದ್ಯವೃಂದ ಅಥವಾ ನೃತ್ಯಾಂಗನೆಯರು, ಇಲ್ಲಿ ಈ ನೃತ್ಯಾಂಗ ಎಲ್ಲ ಏಕಶಿಲೆ, ಏಕಶಿಲೆ. ಇದು ಇಲ್ಲಿ ವಾದ್ಯವೃಂದ. ನೀವು ಇದು ಎಕ್ಸ್ಪ್ರೆಷನ್ ಮಾಡ್ಬೋದು, ಎಕ್ಸ್ಪ್ರೆಷನ್ ಮುಖದ ಭಾವವನ್ನ ಪ್ರತಿಬಿಂಬಿಸ್ತಾರೆ. ಒಂದು ಈಗ ನಾವು ದಮರುಗವನ್ನು ಬಾರಿಸ್ಬೇಕಾದ್ರೆ, ಹಲಗೆಯನ್ನು ಬಾರಿಸ್ಬೇಕಾದ್ರೆ ವೀರರಸ ಅಂತ ಹೇಳ್ತೀವಿ. ಐಬ್ರೋ ಮೇಲೆ ಹೋಗಿರ್ತಾರೆ, ಐಬ್ರೋ ಮೇಲೆ ಹೋಗಿರ್ತಾವ, ಕಣ್ಣು ಗುಡ್ಡೆಗಳು ಹೊರಗಡೆ ಬಂದಿರ್ತಾವ, ಅದು ವೀರರಸ ಅಂತ ಹೇಳಿ. ಇದು ಮೇಲ್ಗಡೆ ಶಾಂತರಸ. ವೀಣಿಯನ್ನು ಬಾರಿಸ್ಬೇಕಾದ್ರೆ ಶಾಂತವಾಗಿರ್ತಾವ, ಕಣ್ಣುಗಳನ್ನು ಮುಚ್ಚಿರ್ತಾವ. ಆಮೇಲೆ ತುತ್ತೂರಿಯನ್ನು ಬಾರಿಸ್ಬೇಕಾದ್ರೆ ಗಲ್ಲಗಳು ಒಂದ್ ಸ್ವಲ್ಪ ಉಬ್ಬಿರುವಂತ ನೀವು ಪ್ರತಿ ಮೂರ್ತಿಗಳನ್ನ ಎಕ್ಸ್ಪ್ರೆಷನ್ ನೀವು ನೋಡಬಹುದು. ಅಷ್ಟು ಸುಂದರವಾಗಿ ಇದನ್ನ ಇದು ಮಾಡಿದ್ರೆ ತುಂಬಾ ಸುಂದರವಾಗಿ. ಹೌದು, ಇಲ್ಲಿ ನೋಡ್ರಿ, ಸೇಮ್ ನೀವು ಹೇಳಿದ್ದು ಔಟ್ ಆಫ್ 100 ಹತ್ರದಿಂದ ಜೂಮ್ ಮಾಡಿದಾಗ ಎಲ್ಲ ಅಷ್ಟೊಂದು. ಇದು ತಬಲ ನೋಡ್ರಿ, ಕರೆಕ್ಟ್ ಸರ್. ಮೃದಂಗವನ್ನ ಬಾರಿಸ್ಬೇಕಾದ್ರೆ ಒಂದ್ ಸ್ವಲ್ಪ ತಲೆ ಹಿಂಗೆ ಹಿಂಗೆ ಕರೆಕ್ಟ್ ಆ ತಲೆಯನ್ನ ಟ್ವಿಲ್ಟ್ ಮಾಡಿ ನೇರವಾಗಿರೋದಲ್ಲ, ಆ ಎಕ್ಸ್ಪ್ರೆಷನ್ ಸಾಧ್ಯ. ಕರೆಕ್ಟ್ ಸರ್. ಅಷ್ಟು ಸುಂದರವಾಗಿ ಕೆತ್ತಿರುವಂತದ್ದು. ಮತ್ತು ಈ ದೇವಸ್ಥಾನವನ್ನ ಬಿಟ್ಟರು ಸಹ ಮಹಾದೇವ ದಂಡನಾಯಕ ಏನ್ ಮಾಡ್ತಾರೆ, ಈ ದೇವಸ್ಥಾನದ ಎಡಪಾರ್ಶ್ವದಲ್ಲಿ ಮಹಾದೇವ ದಂಡನಾಯಕ ತನ್ನ ತಾಯಿ ಹೆಸರಲ್ಲಿ ಚಿತ್ರಲಾಪರಮೇಶ್ವರ ದೇವಸ್ಥಾನ ಮತ್ತು ತಂದೆ ಹೆಸರಲ್ಲಿ ಮೂರ್ತಿನಾರಾಯಣ ದೇವಸ್ಥಾನ ಮತ್ತು ಅದು ಅತ್ಯಂತ ಪರಾಕ್ರಮಶಾಲಿಯಾಗಿರುವ ಕಾಲಭೈರವ ದೇವಸ್ಥಾನ ಮತ್ತು ಇಲ್ಲಿರುವಂತಹ 400 ಜನ ಬ್ರಾಹ್ಮಣರ ಸಲುವಾಗಿ ಅಂದ್ರೆ ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರಿಂದ ಇಷ್ಟಿಕಾಪುರ, ನಂತರ ಇಟ್ಟಿಗೆ, ಈಗ ಇಟ್ಟಿಗೆ ಅಂತ. ಮತ್ತು ಆ 400 ಜನ ಬ್ರಾಹ್ಮಣರು ಪೂಜೆ ಮಾಡ್ಲಿಕ್ಕಿರಲಿ ಅಂತ ಹೇಳಿ ಈ ದೇವಸ್ಥಾನದ ಬಲಭಾಗದಲ್ಲಿ ಸರಸ್ವತಿ ಮಠವನ್ನು ಸಹ ಕಟ್ಟಿಸ್ತಾರೆ. ಅದನ್ನು ನೀವು ತಾವು ನೋಡ್ಬೋದು. ಆ ಸರಸ್ವತಿ ಮಠದಲ್ಲಿ ಮೂರ್ತಿ ಇಲ್ಲ. ಸೊ ಇಲ್ಲಿ ಪ್ರತಿನಿತ್ಯ ಹೋಮ ಹವನ ಮಾಡ್ತಿದ್ರಿಂದ ಇದಕ್ಕೆ ಇಷ್ಟಿಕೆ, ನಂತರ ಇಟ್ಟಿಗೆ. ಇಷ್ಟಿಕೆ ಅಂದ್ರೆ ಹೋಮಕುಂಡ. ಆ 400 ಜನ ಬ್ರಾಹ್ಮಣರಲ್ಲಿ ನಮ್ಮ ಒಂದೇ ಕುಟುಂಬ ಇವತ್ತು ಸ್ನೇಹಿತರೆ, 400 ಕಲ್ಯಾಣಿ ಚಾಲುಕ್ಯರು, 11ನೇ ಶತಮಾನದ ಕಲ್ಯಾಣಿ ಚಾಲುಕ್ಯರು ಅಂತ ಏನ್ ಹೇಳ್ತಿದ್ವಿ, ಆಗಿನ ಕಾಲದಲ್ಲಿರುವಂತ 400 ವಂಶಸ್ಥರು ಏನಿದ್ರು ಅರ್ಚಕ ಕುಟುಂಬದವರು, ಅವರ ವಂಶಸ್ಥರು ಈಗಿರೋರು ಅವ್ರ ಮನೆತನದ ವಂಶಸ್ಥರು. ನಮ್ಮಲ್ಲಿ ದಾಖಲೆಯ ಪ್ರಕಾರ ನಾವು 8 ತಲೆಮಾರಿನಿಂದ ವಂಶಸ್ಥರು. ಮತ್ತು ಇನ್ನೊಂದು ಶಾಸನ ಹೇಳುವ ಪ್ರಕಾರ ನಮ್ದು ಅತ್ರಿ ಗೋತ್ರ ಮತ್ತು ಈ ದೇವಸ್ಥಾನವನ್ನು ಕಟ್ಟಿಸಿದಂತ ಮಹನೀಯನ ಗೋತ್ರನೂ ಸಹ ಅತ್ರಿ ಗೋತ್ರ. ಮತ್ತು ಆತನಿಗೆ ಸನ್ನತಿ ಚಂದ್ಲಾಪರಮೇಶ್ವರಿ ಕುಲದೈವ ಸನ್ನತಿ ಚಂದ್ಲಾಪರಮೇಶ್ವರಿ, ಹೀಗಾಗಿ ನಾವು ಆತನ ವಂಶಸ್ಥರು. ಸುಮಾರು 1000 ವರ್ಷದಿಂದ ನಾವು ಸಹ ಇದ್ದೀವಿ. ನೋಡಿ ಸರ್, ಅದು ವಂಶ ಒಂದು ಹಿಂದಿನ ಜನ್ಮದ ಏನ್ ಋಣಾನುಬಂಧ ಅನ್ಬೋದು. ಮತ್ತೆ ಈಗ ನಮ್ಗೆ ಲಿಖಿತ ರೂಪದಲ್ಲಿ, ದಾಖಲೆ ರೂಪದಲ್ಲಿ ಕೂಡ ಈಗ ಅದೊಂದು ಇದೆ, ಸರ್ಕಾರದಿಂದ ಕೊಡು ಮಾಡಿದಂತ ಒಂದು ದಾಖಲೆ. ಅದರ ಪ್ರಕಾರ ನಾವು 8 ತಲೆಮಾರು. ಸರ್, ಈಗ ನಿಮ್ಗೆ ಕಂಪ್ಲೀಟ್ ನಾವು ಅದನ್ನೇ ಹುಡುಕ್ತಾ ಇದ್ದೇವೆ ಸರ್. ಈಗ ವಂಶಸ್ಥರ ಕಡೆಯಿಂದ ಅಂದ್ರೆ ಅವ್ರು ಕಂಪ್ಲೀಟ್ ಅದರಲ್ಲಿ ಪೂರ್ತಿ ಸಂಪೂರ್ಣವಾದ ನಾಲೆಜ್ ಇರ್ತದೆ ಅವರಿಗೆ. ಡಾಕ್ಯುಮೆಂಟರಿ ಅಂತಂದಾಗ ಸಂಪೂರ್ಣ ನಮ್ಗೆ ಇತಿಹಾಸ ಸಿಗುತ್ತೆ ಅಂತ ಇದು ಮಾಡಿದ್ರೆ ಸರ್. ಈ ಬಿಟ್ಟನು ಸಹ ಮಹಾದೇವ ದಂಡನಾಯಕ ಸರ್, ಇವು ಜಾಲಂಧರಗಳಂತಾರ ಸರ್. ಇದನ್ನ ಜಾಲಂಧರಗಳು. ಈ ಜಾಲಂಧರಗಳ ಒಂದು ಉದ್ದೇಶ ಏನಂದ್ರೆ ಒಳಗಡೆ ಗಾಳಿ ಏರ್ ಕಂಡೀಷನ್ ತರ, ಇದನ್ನ ಶೈತ್ಯ ಗಾಳಿ, ತಂಪಾದ ಹವಾ ಒಳಗಡೆ ಬರಲಿ, ಇದನ್ನ ಜಾಲಂಧರಗಳನ್ನು ಬಿಟ್ಟಿರ್ತಾರೆ. ಇದು ಮಾತ್ರ ಒಂದೇ ಕಡೆ ಇರುವಂತ, ಬೇರೆ ಕಡೆಗೆ ಎಲ್ಲಿಯೂ ಇಲ್ಲ ಈ ತರ ಜಾಲಂಧರಗಳು. ಅದು ನೋಡಿ ಸರ್, ಬಿಸಿ ಗಾಳಿ ಹೊರಗೆ ಹೋಗ್ತದಂತೆ, ತಣ್ಣನೆ ಗಾಳಿ ಹೊರಗೆ ಬರ್ತದಂತ, ಅದ್ರ ವಿಶೇಷತೆ. ಹೌದು. ಆಮೇಲೆ ಮಹಾದೇವ ದಂಡನಾಯಕನ ಇದನ್ನ ಹಿಂದ್ಗಡೆ ಒಂದು ಕೀಲಗೊಂಡ ಅಂತ, ಆನಂತರ ನೀವು ಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆನಂತರ ಬೇಕಾದ್ರೆ ನಾ ಎಡಿಟ್ ಮಾಡಿ ನಾನು ಇದನ್ನ ಇದು ಬೇಲೂರು ಹಳೆಗಡೆಗೂ ಕೂಡ ಹೋಗುತ್ತದೆ ಸರ್. ಕಂಬಗಳ ಮುಖಾಂತರ ಅಂದ್ರೆ ಇದು 8ನೇ ಶತಮಾನದಿಂದ ಶುರುವಾಯಿತು ಈ ತರದ ಸ್ಥಳಗಳು. ಈ
ಈ ಕಲ್ಲಿಗೆ ನಾವು ಪೀರಿಯಾಡಿಕ್ ಸಿಸ್ಟಮ್, ಇದನ್ನ ನಾವು ಹಸಿರು ಮಿಶ್ರಿತ ಪದಾರ್ಥ ಕಲ್ಲು. ಇದು ತುಂಬಾ ಕಠಿಣವಾದಂತಹ ಶಿಲೆ. ಇದನ್ನ ಭೂಮಿಯಿಂದ ತೆಗೆದಾಗ ಮಾತ್ರ ಇದು ಬಹಳ ಸಾಫ್ಟ್ ಇರ್ತದೆ. ನಂತರ ಇದನ್ನ ಒನ್ಸ್ ಇಟ್ಸ್ ಎಕ್ಸ್ಪೋಸ್ ಟು ನೇಚರ್ ಎಕ್ಸ್ಪೋಸ್ ಆಗಿದ್ರೆ ತುಂಬಾ ಕಠಿಣತೆಯನ್ನು ಪಡ್ಕೊಳ್ತದೆ. ಜಸ್ಟ್ ಮೆಟಲ್ ತರ. ಹಾಗಾಗಿ ಇದನ್ನ ನಾವು ಕೈಯಿಂದ ಮಾತ್ರ ಹೊಡೆದಾಗ, ಉದ್ದೇಶಪೂರ್ವಕವಾಗಿ ಹೊಡೆದಾಗ ಮಾತ್ರ ಇದು ಹೊಡಿತು. ಇಲ್ಲದೆ ಹೋದ್ರೆ ಇದು ಹೊಡೆಯಲಿಕ್ಕೆ ಸಾಧ್ಯ. ಈ ತರ ಮಾಡಿದ್ರೆ ಹೊಡೆಯೋದಿಲ್ಲ, ಏನೂ ಆಗಲ್ಲ. ಮುಟ್ಟಿದ್ರೆ ಕೆಲವೊಂದ್ ಕಡೆ ಮುಟ್ಟಬಾರ್ದು, ಮುಟ್ಟಿದ್ರು ಏನು ತೊಂದರೆ ಇಲ್ಲ. ಬಟ್ ಒಂದೇನಂದ್ರೆ ಸ್ಕ್ರಾಚ್ ಗಿಚ್ ಮಾಡಬಾರ್ದು, ಕಲ್ಲಿಗೆ ಹೊಡಿಬಾರ್ದು. ಏನಾದ್ರೂ ಒಂದು ಹಾರ್ಡ್ ಮಟೀರಿಯಲ್ ತಗೊಂಡು ಹೊಡೆಯೋದು, ಆತರ ಮುಟ್ಟಿದ್ರೆ ಏನು ತೊಂದರೆ. ಸೊ ಹೀಗಾಗಿ ಇದು ಸಾವಿರಾರು ವರ್ಷಗಳ ಒಳಗೆ ಸಹ ಏನು ಆಗಲ್ಲ. ಹಾಗಾಗಿ ಇದನ್ನ ಈ ಕಲ್ಲುಗಳನ್ನು ಸರ್. ಆಮೇಲೆ ಇನ್ನೊಂದು, ಅಲ್ಲಿ 5, 6ನೇ ಶತಮಾನ ಐಹೊಳೆ, 6, 7ನೇ ಶತಮಾನ ಇದು ಐಹೊಳೆ ಪಟ್ಟದ ಇದು ಐಹೊಳೆ ಬದಾಮಿ 6 ಮತ್ತು 7ನೇ ಶತಮಾನ, 7 ಮತ್ತು 8ನೇ ಶತಮಾನ ಪಟ್ಟದ ಕಲ್ಲು ಕೊನೆ ಸ್ಟೇಜ್. ಬಟ್ ಅಲ್ಲಿ ಏನಿರ್ತದೆ ರೆಡ್ ಸ್ಯಾಂಡ್ ಸ್ಟೋನ್, ಅಲ್ಲಿ ಬಾರಿ ಹತ್ರ ಇದೆ ಅಂದ್ರೆ ಅಲ್ಲಿ ಕಲ್ಲು ಅವೈಲೇಬಲ್ ಇದೆ ಅಂತ ಇದು ಮಾಡ್ಯಾರ. ಏನು ಅವೈಲೇಬಲ್ ಇರ್ತದೆ ಅದನ್ನೇ ತಗೊಂಡು ಇದು ಮೋಸ್ಟ್ಲಿ ಈಗ ಏನೇ ಸಿಗ್ಬೋದು ಅನ್ಸ್ತದೆ, ಇದ್ದಿರ್ಬೋದು, ಅಥವಾ ಬೇರೆ ಇದರಿಂದ ಒಳ್ಳೆ ಕಲೆ ಬರ್ತದೆ ಅಂತೇಳಿ ಎಲ್ಲಿಂದ ತಂದಿರ್ಬೋದು. ಆನಂತರ ಇದಕ್ಕೆ ಇಷ್ಟೊಂದು ಸ್ಮೂತ್ ಬರ್ಲಿಕ್ಕೆ ಕಾರಣ ಏನಂದ್ರೆ ಆಗಿನ ಕಾಲದ ಸ್ಥಪತಿಗಳು ಯಂತ್ರಗಳನ್ನ ಬಳಸಿ ನೋಡಿ ನಾವು ಇದಕ್ಕೊಂದು ಇಷ್ಟೊಂದು ಸೂಕ್ಷ್ಮತೆಯನ್ನು ಕೊಟ್ಟಿದ್ದೇವೆ. ಆ ಯಂತ್ರದ ಹೆಸರು ರಥಾಳ. ಆ ರಥಾಳ ಯಂತ್ರ ನಾವು ಯೋಚನೆ ಮಾಡಿದ್ವಿ ಅಂದ್ರೆ ಅದು ಇರ್ಲಿಕ್ಕಿಲ್ಲ ಅಥವಾ ಇದ್ರೂ ನಮಗೆ ಅಷ್ಟೊಂದು ಕ್ಲಿಯರ್ ಆಗಿ ಹೇಳಕ್ ಸಾಧ್ಯ. ಆ ಯಂತ್ರಗಳನ್ನು ಬಳಸಿದ್ವಿ. ಅವಾಗ ವಿದ್ಯುತ್ ಇತ್ತೋ ಇಲ್ಲೋ ಗೊತ್ತಿಲ್ಲ, ವಿದ್ಯುತ್ ಇರ್ಲಿಕ್ಕಿನೂ ಇಲ್ಲ. ಅದನ್ನು ಮ್ಯಾನ್ಯುವಲ್ ಆಗಿ ಅದನ್ನ ಬಳಸ್ತಾ ಇದ್ವಿ. ಆ ಮ್ಯಾನ್ಯುವಲ್ ಆಗಿ ಡ್ರಿಲ್ ಮಷಿನ್, ಮ್ಯಾನ್ಯುವಲ್ ಲೇತ್ ವರ್ಕ್, ತಂತ್ರಜ್ಞಾನ. ಟೆಕ್ನಾಲಜಿ ಸರ್, ಅದಕ್ಕೆ ನಮ್ಗೆ ಅಷ್ಟು ಏನಾಗುತ್ತೆ, ರೋಮಾಂಚನ ಆಗ್ತದೆ. ಈಗ ಇವನು ಬೇರೆ ಇದ್ರಲ್ಲಿ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಆ ಕಡೆ ಬಂದಿಲ್ಲ ಸರ್, ಅಲ್ಲಿ ಬದಾಮಿ ಚಾಲುಕ್ಯ, ಮತ್ತೆ 5, 6 ಐಹೊಳೆ, 6, 7 ಪಟ್ಟದ ಕಲ್ಲು, ಇದು ಬದಾಮಿ, 7, 8 ಪಟ್ಟದ ಕಲ್ಲು ಕೊನೆ ಸ್ಟೇಜ್. ಅದು ಆದ್ಮೇಲೆ ಈಗ ಶುರು ಮಾಡ್ಯಾರ. ಅಂದ್ರೆ ಮೋಸ್ಟ್ಲಿ ಡಿಫರೆನ್ಸ್ ಬಿಟ್ವೀನ್ ಅಲ್ಲಿದು ಇಲ್ಲಿದು ಚಾಲುಕ್ಯರು ಹೋದಂದ್ರೆ ಅಲ್ಲಿ ಆಡಳಿತ ಮಾಡಿದವರು ಬದಾಮಿ ಕ್ಷೇತ್ರದಲ್ಲಿರೋ ಬದಾಮಿ ಚಾಲುಕ್ಯರ ಅಂತಿದ್ದಾಯ್ತು, ಇಲ್ಲಿ ಕಲ್ಯಾಣ ಚಾಲುಕ್ಯರ ಅಂತಿದ್ದಾಯ್ತು. ಎರಡು ಒಂದೇ ಮಟ್ಟ, ನಾವು ಒಂದ್ಸರಿ ಹೆಚ್ಚು ಕಡಿಮೆ ಇದು ಒಂದೇ ಮಟ್ಟದವರು ಇದ್ದವರೇ. ಅವರು ಬಾದಾಮಿ ಆಡಳಿತದಿಂದ ಬಾದಾಮಿ ಚಾಲಕರು, ಇವರು ಬಸವ ಕಲ್ಯಾಣದಲ್ಲಿ ಈಗಿನ ಬಸವ ಕಲ್ಯಾಣ, ಈಗಿನ ಕಲ್ಯಾಣ ಆ ಕಲ್ಯಾಣ ಅವರು ಅಲ್ಲಿ ಆಡಳಿತದಿಂದ ನಾವು ಕಲ್ಯಾಣ ಚಾಲಕ. ಇದು ನಂತರ ಬಸವಣ್ಣನ ಅವಧಿವರೆಗೂ 12ನೇ ಶತಮಾನದವರೆಗೂ ಮುಂದುವರೆದು ನೋಡಿ ಸರ್. ಇದು ಹೆಂಗಿದೆ, ನಾವು ಡಾಕ್ಯುಮೆಂಟ್ರಿ ಅದ್ರ ಬಸವಣ್ಣ ಅವ್ರು ಮಾಡಿದ್ವಿ. ಬಸವ ಕಲ್ಯಾಣ ಕ್ಲಿನಿಕ್ ಆಯ್ತು, ಕಲ್ಯಾಣ ಚಾಲುಕ್ಯ. ಬಸವ ಕಲ್ಯಾಣ ಅಂತಂದ್ರೆ ನೆಕ್ಸ್ಟ್ ಲಾಸ್ಟ್ ತೊಗೊಳೋರಿಗೆ ಸರ್. ಈಗ ಹುಟ್ಟಿದೂರು ಇದಾಯ್ತು, ಲಿಂಗೇಶ್ವರ ಆಯ್ತು, ಬೆಳೆದಿದ್ದೂರು, ಆಮೇಲೆ ಬಸವ ಬಾಗೇವಾಡಿ, ಅವರು ಆಡಳಿತ ನಡೆಸಿದ ಬಸವ ಕಲ್ಯಾಣ, ಆಮೇಲೆ ಲಿಂಗೈಕ್ಯರಾಗಿದ್ದು ಕೂಡಲ ಸಂಘ ಬಸವಣ್ಣ ಹೊಂಟಿದ್ದೀವಿ ಸರ್. ಮತ್ತೆ ಇದು ಆಲ್ರೆಡಿ ಕರೆಕ್ಟ್ ಆಯ್ತು ನೋಡ್ರಿ, ನಮ್ಮ ಕಲ್ಯಾಣ ಚಾಲುಕ್ಯರದು ಬಸವ ಕಲ್ಯಾಣ. ಇದ್ರಿಗಿರೋದು ನೀವು ಅನಂತರ ತಗೊಳ್ರಿ. ಇದ್ರಿಗಿರುವಂತದ್ದು ಶಿವತೀರ್ಥ ಅಂತ ಎದುರುಗಡೆ ಶಿವತೀರ್ಥ ಹೆಂಗ ನಿರ್ಮಾಣ ಆಯ್ತಂದ್ರೆ ಇಲ್ಲಿ ಬರಗಾಲ ಬೀಳ್ತದೆ. ಆಳ್ವಿಕೆ ಸಮಯದೊಳಗೆ ಬರಗಾಲ ಬೀಳ್ತದೆ. ಆ ಬರಗಾಲ ಬಿದ್ದಾಗ ಮಹಾದೇವನ ನಾಯಕನ ಶಿವನನ್ನು ಕುರಿತು ಅಂದ್ರೆ ಮಹಾದೇವನನ್ನು ಕುರಿತು ತಪಸ್ ಮಾಡ್ತಾನೆ. ಅವಾಗ ಈ ಶಿವತೀರ್ಥ ಅಂದ್ರೆ ಅವಾಗ ಬರಗಾಲ ಬಿದ್ದಾಗ ಮಹಾದೇವನ ನಾಯಕನು ಶಿವನನ್ನು ಕುರಿತು ತಪಸ್ ಮಾಡ್ತಾನೆ. ಇಲ್ಲಿ ಸತತವಾಗಿ ಆ ಟೈಮ್ನಲ್ಲಿ ಮಳೆ ಬಂದಿರ್ಬೋದು ಮೋಸ್ಟ್ಲಿ. ಅದು ತುಂಬಿ ತುಳ್ಕತ್ತವೆ, ನೀರಿನಿಂದ ತುಂಬಿ ಆ ಟೈಮ್ನಲ್ಲಿ ಇಲ್ಲಿ 60 ಆನೆಗಳ ಏಕಕಾಲದಲ್ಲಿ ಹೀಗಾಗಿ ಅಷ್ಟು ದೊಡ್ಡದಾದಂಥ ಟ್ಯಾಂಕ್ ಇವತ್ತು 8% ಆಗಿದೆ. ಎಲ್ಲ ಇದು ಮಾಡಿ ತೆಗೆದಿದ್ದಾರೆ. ಇದು 8% ಅಂದ್ರೆ ಇದು ಒತ್ತುವರಿ ಆಗಿದೆ. 60 ಆನೆಗಳ ಏಕಕಾಲದಲ್ಲಿ ಜಲಕ್ರೀಡೆ ಆಗ್ಬೇಕಂದ್ರೆ ಈ ಸಣ್ಣದ್ರಲ್ಲಿ ಆಗಿರಂಗಿಲ್ಲ. ದೊಡ್ಡದಾದಂಥ ASI ಡಿಪಾರ್ಟ್ಮೆಂಟ್ ಅವರು ಇದಕ್ಕೆ ಪುಷ್ಟಿ ಕೊಟ್ಟು ಹೇಳ್ತಾರೆ, ಇದು ಏಷ್ಯಾ ಖಂಡದಲ್ಲಿ ಅತ್ಯಂತ 2ನೇ ದೊಡ್ಡ ಟ್ಯಾಂಕ್. ಏಷ್ಯಾ ಖಂಡದಲ್ಲಿ 2ನೇ ದೊಡ್ಡ ಟ್ಯಾಂಕ್ ಅಂತ. ಅಷ್ಟು ದೊಡ್ಡದಾದಂಥ. ಸೊ ಇದಕ್ಕೆ ನಾವು ಶಿವತೀರ್ಥ ಅಂತ ಹೇಳ್ತೀವಿ. ಹಿಂದ್ಗಡೆ ಇರುವಂತದ್ದು ಪುಷ್ಕರಣಿ, ಕೀಲಗೊಂಡ.
ಈ ದೇವಸ್ಥಾನದ ಇನ್ವರ್ಟೆಡ್ ಇಮೇಜ್. ಅಂದ್ರೆ ಈ ದೇವಸ್ಥಾನವನ್ನ ನಾವು, ಈ ದೇವಸ್ಥಾನದ ಗೋಪುರವನ್ನ ನಾವು ನೀರಿರುವ ಭಾಗ ಅಂತ ಮುಂದಿಂದು ಸುಖನಾಸಿ, ನಾರಂಗ ಮತ್ತು ಮುಖಮಂಡಿ, ಹಾಗೆ ಇದನ್ನ ದೇವಸ್ಥಾನವನ್ನು ಉಲ್ಟಾ ಮಾಡಿ, ಅಂದ್ರೆ ಇದು ಕಲ್ಪನೆ ಅಷ್ಟೇ, ನಾವು ಹಾಕ್ಲಿಕ್ಕೆ ಆಗುತ್ತೆ, ಇದು ಕಲ್ಪನೆ. ಹೀಗಾಗಿ ಕೀಲ ಹಾಕಿದಂಗೆ ಆಗುತ್ತೆ ಅಂತ ಹೇಳಿ ಅದರ ಮೆಜರ್ಮೆಂಟ್ ಇದರ ಮೆಜರ್ಮೆಂಟ್ ಸೇಮ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಸೇಮ್ ರಿಸೆಂಬಲ್. ಹೀಗಾಗಿ ಅದನ್ನು ನಾವು ಕೀಲಗೊಂಡ ಇದು ನಾವು ನೃತ್ಯ ಮಂಟಪ ಅಂತ, ಅದು ಒಬ್ಬ ನೃತ್ಯಕ್ಕೆ ನೃತ್ಯ ಸೇವೆಯನ್ನು ಮಾಡ್ತಾರೆ. ಹೀಗಾಗಿ ಅದು ನೃತ್ಯ ಮಂಟಪ ಶಾಸನದಲ್ಲೇ ಅವ್ರು ಬರ್ತಾರೆ. ನೃತ್ಯ ಮಂಟಪ ಅದು ಇಲ್ಲಿರುವಂತಹ ಸಕಲ ಆಗಲಿ ಕೊಡಿ ಆ ಕಡೆ ಇರೋದು ಹಾಗೆ ಬ್ರಾಹ್ಮಣರಿಗೆ ಆ ಭಾಗದಲ್ಲಿ ಸರಸ್ವತಿ ಮಠವನ್ನು ಕಟ್ಟಿಸ್ತಾರೆ. ಬ್ರಾಹ್ಮಣರಿಗೋಸ್ಕರನೇ 400 ವಂಶ ಏನಿದ್ರು ಅಂದ್ರೆ ಇದು ಒಂದು ಅರ್ಚಕರು ಅಗ್ರಹಾರ. ಇಲ್ಲಿ ವೇದ ಪಾಠಶಾಲೆಗಳು ಅದೆಲ್ಲ ನಡೀತಾ ಇದ್ವು. ಸೊ ಹೀಗಾಗಿ ಅವ್ರಿಗೆಲ್ಲರಿಗೂ ಪೂಜೆ ಮಾಡ್ಲಿಕ್ಕೆ ಇರಲಿ ಅಂತೇಳಿ ಮಹಾದೇವ ದಂಡನಾಯಕ ಏನ್ ಮಾಡ್ತಾರೆ, ಸರಸ್ವತಿ ಮಠವನ್ನು ಕೂಡ ಕಟ್ಟಿಸ್ತಾರೆ. ಸೊ ಈ ದೇವಸ್ಥಾನದ ಪ್ರಾಂಗಣದಲ್ಲಿ 11 ದೇವಸ್ಥಾನಗಳನ್ನು ಕಟ್ಟಿದ್ದಾರೆ. 11ರಲ್ಲಿ ಒಂದು ನಾಶ ಆಗಿದೆ, 10 ಉಳ್ಕೊಂಡಿದೆ. 10ರಲ್ಲಿ 6ರಲ್ಲಿ ಮಾತ್ರ ಶಿವಲಿಂಗ, 7ರಲ್ಲಿ ಒಂದರಲ್ಲಿ ಖಾಲಿ ಇದೆ, ಲಿಂಗು ಇಲ್ಲ. 6ರಲ್ಲಿ ಮಾತ್ರ ಶಿವಲಿಂಗ ಇದೆ. ಅವು ಎಲ್ಲವೂ ಭಗ್ನ ಆಗಿರೋದ್ರಿಂದ ಅವ್ರು ಯಾವ ಪೂಜೆ ಇಲ್ಲ. ಭಗ್ನ ಆಗಿರುವಂತ ಪೂಜೆ ಮಾಡೋದು. ಆಮೇಲೆ ಈ ದೇವಸ್ಥಾನದ ಎಡಪಾರ್ಶ್ವ ಈ 3 ದೇವಸ್ಥಾನ, ಅದರಲ್ಲಿ ಯಾವುದು ದೇವಸ್ಥಾನ, ಯಾವುದು ಚಂದ್ರಲೇಶ್ವರಿ ದೇವಸ್ಥಾನ ಮತ್ತು ಯಾವುದು ಕಾಲಭೈರವ ದೇವಸ್ಥಾನ ಅಂತ ಹೇಳಿ ಅದರಲ್ಲಿ ಮೂರ್ತಿ ಹಿಂದೆ ಇರೋದು ಆ ಕಡೆ ಇರೋದು. ಆ ಕಡೆ 1 2 1 2 3 ಈ ಕಡೆನೂ ಶಿವನ ಮೂರ್ತಿ ಅದು ಭಗ್ನಾಗಿರೋದು. ಇವು 3ರಲ್ಲಿ ಖಾಲಿ ಇರೋದ್ರಿಂದ ಒಂದು ಚಂದ್ರಲೇಶ್ವರಿ ದೇವಸ್ಥಾನ ಅಂದ್ರೆ ಅವರ ತಾಯಿ ಹೆಸರು, ಒಂದು ಮೂರ್ತಿ ನಾರಾಯಣ ದೇವಸ್ಥಾನ ತಂದೆ ಹೆಸರು, ಇನ್ನೊಂದು ಅದು ಅತ್ಯಂತ ಪರಾಕ್ರಮಶಾಲಿ ಆಗಿರೋದ್ರ ಕಾಲಭೈರವ. ಈಗ ಮಹಾದೇವ ದಂಡನಾಯಕರ ತಾಯಿಯವರ ಹೆಸರು ಚಂದ್ರಲಾಂಬ, ಹಂಗಾಗಿ ಅವ್ರು ಆಲ್ರೆಡಿ ಸಮಾಧಿ ಸ್ಥಳ, ಸಮಾಧಿ ಅಂತಲ್ಲ, ಅವರ ಹೆಸರಲ್ಲೇ ಕಟ್ಸಿರೋದು. ಅವ್ರದ್ದು ಎಲ್ಲಿಯಾದ್ರೂ ಬೇರೆ ಕಡೆ ಇರ್ಬೋದು, ಒಟ್ಟಾರೆಯಾಗಿ ಅವ್ರ ಹೆಸರಲ್ಲೇ ಕಟ್ಸಿದ ದೇವಸ್ಥಾನ. ಆಮೇಲೆ ಇದು ಜನರಿಗೋಸ್ಕರ ಕಟ್ಟಿರೋ ಅಂತ ಹೇಳ್ತಾರಲ್ಲ ಸರ್ ಕೆಲವೊಬ್ರು ರಾಜರುಗಳು, ಇದು ವಿಜಯದ ಸಂಕೇತ ಅಂತ ಸಂಕೇತ. ಬಟ್ ಯಾವ ವಿಜಯ ಅಂತ ವಿಜಯದ ಸಂಕೇತವಾಗಿ ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಪಟ್ಟವನ್ನ ಕಟ್ಟುವ ಇದು ಅಲ್ಲಿ ಪಟ್ಟ ಕಟ್ಕೊಂಡು ಹೋಗ್ಬಿಟ್ರೆ ಪಟ್ಟದ ಕಲ್ಲಿನಲ್ಲಿ ವಿಜಯ ಆಗ್ತಿದ್ರಂತ. ನರ್ಮದಾ ಟು ಕಾವೇರಿ ಈಗ ಬಂದ್ ನೋಡಿ, ಅಲ್ಲಿ ಸ್ಪೀಚ್ ಕೊಟ್ಟಿದ್ದಾರೆ ಸರ್ ಅವರು. ನರ್ಮದಾ ಟು ಕಾವೇರಿ ಅವಾಗಿನ ಏನದು ಬದಾಮಿ ಚಾಲುಕ್ಯರ ಇದು ಪುಲ್ಕೇಶಿ ಇದು, ಅಲ್ಲಿ ಒಂದ್ಸಲ ಅವ್ರ ಸೈನ್ಯದ ಧೂಳಿಗೆ ಅವರು ಎದುರಾಳಿ ಇದು ಮುಚ್ಕೊಂಡು ಹೋಗಿತ್ತಂತ. ಅಂದ್ರೆ ಅಷ್ಟು ಪರಾಕ್ರಮಿ, ಅಂದ್ರೆ ದಕ್ಷಿಣ ಪತೇಶ್ವರ ಅಂತ ಬೀಡು ಸಿಕ್ತಂತ, ಇಡೀ ದಕ್ಷಿಣ ಭಾರತನೇ ಆಳದ್ರಂತ. ಹಾಗಾಗಿ ಇದು ಎಲ್ಲಿ ನೋಡಿದ್ರು ಒಂದು ವಿಶೇಷತೆ ತರ. ಇದು ಏನ್ ದೇವಾಲಯಗಳ ಚಕ್ರವರ್ತಿ ಅಂತ ಕರೆಸ್ಕೊಳ್ಳಕ್ಕೆ ಅದು ಯೋಗ್ಯ. ಹೌದು, ಪ್ರೇಕ್ಷೆ ಏನಲ್ಲ ಸರ್. ಇನ್ನು ಆಮೇಲೆ ಸರ, ಈಗ ಅವರು ಏನು ಅರ್ಚಕ ಮನೆ ತಂದವರು ಮತ್ತು ಜ್ಯೋತಿಷಿಗಳ ಪ್ರಕಾರ ಅವ್ರು ಯಾರು ಹೇಳಿದ್ರು ಅಂತ ಹೇಳಿದ್ರು, ಪೂರ್ತಿ ಪರಿಪೂರ್ಣ ಆದ್ರೆ ಮತ್ತೀಗ ರಾಜನ ಸಾವಾಗ್ತಂತ ಹೇಳಿದ ತಕ್ಷಣ ಅರ್ಧಕ್ಕೆ ಬಿಟ್ರು ಅಂತಂತಾರಲ್ಲ, ಅದಕ್ಕೇನು ಪುರಾವೆಗಳು ಹೆಂಗ್ ಸಿಗ್ತಾವ ಗೊತ್ತಾಗುತ್ತೆ ಸರ್? ಏನ್ ಅರ್ಧಕ್ಕೆ ಸ್ಟಾಪ್ ಆಗೈತೆ ಅಂತ ಪುಷ್ಟಿ ಕೊಡುವಂತ ಏನು ಇಲ್ಲ, ಸುಮ್ಮನೆ ಹೇಳ್ತಾರೆ. ಸುಮ್ಮನೆ ಹೇಳೋದ್ರಿಂದ ಇದು ನಾವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರೆ ಇದು ಯಾರೋ ಮೂಢನಂಬಿಕೆಯನ್ನು ಮತ್ತೊಂದ್ಸಲ ನಾವು ಅದು ಪ್ರಮೋಟ್ ಅದಕ್ಕೆ ಪುಷ್ಟಿ ಕೊಡುವಂತ ಯಾವುದೇ ಸಾಕ್ಷಿಗಳಿಲ್ಲ. ಕರೆಕ್ಟ್ ಸರ್, ಸುಮ್ನೆ ಅದನ್ನೇನ್ ಆ ಕಲ್ಲಿನ ಆಕಾರ ನೋಡಿ ಅಲ್ಲಿ ಏನ್ ಕೆತ್ತನೆ ಇಲ್ಲ ಹಂಗ ಏನ್ರ ಹೇಳಿದಾರೆ ಅನ್ಸರ್, ಪೂರ್ತಿ ಪೂರ್ಣಗೊಂಡಿಲ್ಲ. ತುಂಬಾ ನಾಶ ಕರೆಕ್ಟ್ ಸರ್. ಇದು 75 ಭಾಗ ನಾಶ ಆಗಿರೋದು, 25 ಭಾಗ ಉಳ್ಕೊಂಡಿರೋದು. ಇದನ್ನ ನಾಶ ಮಾಡಿದವ್ರು ಯಾರು ಅಂತ ಹೇಳಿ ಅದರಿಂದ ಸಮಸ್ಯೆ ಉಂಟಾಗ್ಬೋದು ಅಂತ ಹೇಳಿ ನೀವೇ ಹಾಳು ಮಾಡ್ಕೊಂಡ್ರಿ ಅಂತ ಹೇಳಿ ಕರೆಕ್ಟ್ ಸರ್, ನಾವು ಕಟ್ಲಿಲ್ಲ ಅಂತ ಈ ತರ ಪ್ರಮೋಟ್ ಮಾಡ್ತಾರೆ. ಎಲ್ಲರೂ ಕೈಲಾಸ ದೇವಾಲಯ ಇದೆ, ಅದನ್ನ ಮೇಲಿನಿಂದ ಗುಡ್ಡವನ್ನ ಮೇಲಿನಿಂದ ಕರ್ಕೊಂಡು ಬಂದು ದೇವಸ್ಥಾನವನ್ನು ಸೃಷ್ಟಿ ಮಾಡ್ತಾರೆ. 2 ಲಕ್ಷ ಟನ್ನು ಕಲ್ಲುಗಳನ್ನು ಎಲ್ಲಿ ಸಾಧಿಸಿದ್ರು ಬಟ್ ಅಂತ ಅದ್ಭುತವಾದಂತ ಕಲೆ ನಮ್ಮ ದೇಶದಲ್ಲಿ ಇತ್ತು ಅನ್ನೋದನ್ನ, ಅದು ಶ್ರೇಷ್ಠತೆಯನ್ನು ಪಡ್ಕೊಂಡ್ ಬರ್ತದೆ ಅನ್ನೋ ಕಾರಣದಿಂದ ಕೆಲವೊಂದಿಷ್ಟು ಈ ಲೆಫ್ಟಿಸ್ಟ್ ಇದನ್ನ ಏಲಿಯನ್ಸ್ ಕಟ್ಟಿ ನೋಡಿ ಸರ್, ಈ ತರ ಅಪಭ್ರಂಶ ದೇಶದ ಒಂದು ಸಾತ್ವಿಕ ಪ್ರಬುದ್ಧತೆ ಅದನ್ನು ನಾಶ ಮಾಡ್ತಾರೆ. ಅದು ಅದರ ಹಿಂದಿರುವಂತಹ ಒಂದು ಉದ್ದೇಶ.
ಬೇರೆ ಏನು ಸರ್ ಇನ್ನೊಂದ್ಸಲ ಏನು ಹೇಳ್ತಾರೆ ರಿಪೀಟ್ ಮಾಡ್ರಿ. ಅದು ಎಡಿಟ್ ಮಾಡೋ ಮುಂದೆ ತಕೊಂಡ್ಬಿಡ್ತೀವಿ ಹುಡುಗ ಒದರಾಡ್ತಲ್ಲ. ಇಲಿಯನ್ಸ್ ಹೇಳಿದ್ರಲ್ಲ ಸರ್, ಈಗ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಹ್ಞೂ ಸರ್. ಕೈಲಾಸ ಪರ್ವತ ಕೈಲಾಸ ದೇವಾಲಯ ಹಾಂ ಸರ್. ಮಹಾರಾಷ್ಟ್ರದಲ್ಲಿ ಕೈಲಾಸ ದೇವಾಲಯ ಅಜಂತ ಎಲ್ಲೋರ. ಅಜಂತ ಎಲ್ಲೋರ. ಹಾಂ ಸರ್. ಮೇಲ್ಗಡೆಯಿಂದ ಕಟ್ಕೊಂಡು ನಿಜ ಸರ್. ಎಲ್ಲರೂ ದೇವಾಲಯಗಳನ್ನ ಕೆಳಗಿಂದ ನಿಜ 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 ಸರ್. ಮೇಲಿನಿಂದ ಕಟ್ಕೊಂಡು ಬಂದು 2 ಲಕ್ಷ ಟನ್ ಕಲ್ಲುಗಳನ್ನ ಹೊರಗಡೆ. ಆ ಕಲ್ಲುಗಳು ಎಲ್ಲಿವೆ ಅಂತ ಗೊತ್ತಿಲ್ಲ. 2 ಲಕ್ಷ ಟನ್ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿ ಸರ್ ಎಲ್ಲಿಗೆ ಹಾಕಿದಾರೆ ಗೊತ್ತಿಲ್ಲ. ಅಂತ ಅದ್ಭುತವಾದಂತ ಪ್ರಬುದ್ಧವಾದಂತ ಶಿಲ್ಪಕಾರ ನಮ್ಮಲ್ಲಿದ್ರು ಮತ್ತು ಅಷ್ಟು ಅದ್ಭುತವಾದಂತ ಒಂದು ವಿಜ್ಞಾನ ಕಲೆ ನಮ್ಮಲ್ಲಿ. ನಿಜ ಸರ್. ವೈಜ್ಞಾನಿಕತೆ ನಮ್ಮಲ್ಲಿ. ನಿಜ ಸರ್. ಇದನ್ನ ಪಾಸಿಟಿವ್ ಆಗಿ ನಾವು ಏನು ಭಾರತ ಖಂಡದೊಳಗೆ ಅಷ್ಟು ಪ್ರಬುದ್ಧವಾದಂತಹ ಶಿಲ್ಪಕಾರರಿದ್ರು ಅಂತ ಹೇಳಿ ಅದು ಇಡೀ ಪ್ರಪಂಚ ತುಂಬಾ ಹರಡ್ತದಂತ ಅನ್ನುವಂಥದ್ದು ಒಂದು ಇದನ್ನ ಈ ಲೆಫ್ಟಿಸ್ಟು ಮತ್ತು ಇದನ್ನು ನಂಬದೇ ಇರುವಂಥದ್ದು ಮತ್ತೆ ಇದನ್ನ ಹೆಂಗಾದ್ರೂ ಮಾಡಿ ನಾಶ ಮಾಡಬೇಕು ನಾವು. ಇದನ್ನ ಹೆಂಗಾದ್ರೂ ಮಾಡಿ ಇದ್ರದ್ದು ಇಂಪಾರ್ಟೆನ್ಸ್ ಕಮ್ಮಿ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಏಲಿಯನ್ಸ್ ಕಟ್ಟಿದ್ರು. ನೆಗೆಟಿವ್ ಆಗಿ ಹೇಳ್ತಾರೆ. ನೆಗೆಟಿವ್ ಆಗಿ. ಹಾಂ ಸರ್. ಅಂದ್ರೆ ಇಲ್ಲಿ ಏನೂ ಇರ್ಲಿಲ್ಲ. ಇವ್ರು ಯಾರು ಇವ್ರು ಸ್ಲೇವ್ಸ್. ಇವರು ಭಾರತ ಖಂಡದಲ್ಲಿ ಇರುವಂತವ್ರು ಎಲ್ಲರೂ ಸ್ಲೇವ್ಸ್ ಅನ್ನುವಂಥದ್ದು ಒಂದನ್ನು ಬಿತ್ತಬೇಕಂತ ಹೇಳಿ ಈ ತರದ ಒಂದು ಕೆಲವೊಂದಿಷ್ಟು ವಿಷಯಗಳನ್ನ ಪ್ರಮೋಟ್ ನೋಡಿ ಸರ್. ಇದು ಚಾಲುಕ್ಯರು ಎನಾಟಮಿ ಬಲ್ಲವರಾಗಿದ್ರಂತೆ, ಎಲ್ಲ ಕಲೆಯನ್ನು ಬಲ್ಲವರಾಗಿದ್ರಂತ ಸರ್. ಮಾನವನ ಶರೀರ ನಿರ್ಮಾಣ ಹೆಂಗಿದೆ ಅಂತಂದ್ರೆ ಅವೆಲ್ಲ ಕೆತ್ತಿದ ನೋಡ್ರಿ. ಆತನಷ್ಟು ಪ್ರಬುದ್ಧತೆ ಮತ್ತು ಶ್ರೇಷ್ಠತೆ ಯಾರಿಗೂ ಬರ್ಲಿಕ್ಕೆ ನೋಡಿ. ಯಾಕಂದ್ರೆ ಆತ ನಮ್ಮ ದೇಹದಲ್ಲಿರುವಂತ ಆರ್ಗನ್ಗಳ ಯಾವ ತರ ಕೆಲಸ ಮಾಡ್ತಾರೆ ಅದನ್ನೆಲ್ಲವನ್ನ ಅರಿತುಕೊಂಡಿರ್ತಾನೆ. ನಿಜ ಸರ್. ಅಂದ್ರೆ ಒಬ್ಬ ಶಿಲ್ಪಿ ವಿಜ್ಞಾನಿನೂ ಆಗ್ತಾನೆ ಮತ್ತು ಧಾರ್ಮಿಕತೆ. ಹೌದು ಸರ್. ಧಾರ್ಮಿಕತೆ ಮತ್ತು ವಿಜ್ಞಾನ ಎರಡೂ ಸೇರಿದಾಗ ನಿಜ ಸರ್. ಈ ಶ್ರೇಷ್ಠತೆ ಬಂದಿರೋದೇ ಈಗ. ನಿಜ ಸರ್.